ವೆಲ್ಕಮ್ ಟು ದಿ ಕಲ್ಯುಗ್ ಶೋ ಕ್ಲಿಪ್ಸ್ ಚಾನಲ್. ಗಂಟೆಗಟ್ಟಲೆ ಕೂತ್ಕೊಂಡು ವಿಡಿಯೋಸ್ನ ನೋಡೋಕ್ಕಾಗಲ್ವಾ? ಹಾಗಾದರೆ ಯು ಆರ್ ಅಟ್ ದ ರೈಟ್ ಪ್ಲೇಸ್. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪ್ಲೀಸ್ ಎಂಜಾಯ್ ದಿಸ್ ಎಪಿಸೋಡ್. ಇದು ಕೋವಿಡ್ ವಾರಿಯರ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ಲ, ಸೊ ಕೋವಿಡ್ ವಾರಿಯರ್ಸ್ ಆಗಿ ನೀವು ಏನ್ ಮಾಡ್ತೀರಿ ಕೋವಿಡ್ ಟೈಮಲ್ಲಿ? ಕೋವಿಡ್ ವಾರಿಯರ್ಸ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಫಸ್ಟ್ ಲಾಕ್ಡೌನ್ ಆದಾಗ ಈ ಥರ ಇಶ್ಯೂಸ್ ಬಂದಾಗ ನಮ್ಗೆ ಆ್ಯಕ್ಚುಲಿ ಬೈಕಿಂಗ್ ಕಮ್ಯುನಿಟಿ ಅನ್ನೋದಿತ್ತಲ್ಲ, ಸೊ ನನ್ನ ಮೈಂಡಲ್ಲಿ ಇದ್ದಿದ್ದು ಈ ಥರ ಏನಾದ್ರು ಲಾಕ್ಡೌನ್ ಆಗಿತ್ತ, ಆಲ್ರೆಡಿ ಆಲ್ಮೋಸ್ಟ್ ಟೈಟ್ ಆಗಿಬಿಟ್ಟಿತ್ತು. ಸೊ ಹಿಂಗಿರುವಾಗ ಎಷ್ಟೋ ಜನಕ್ಕೆ ಊಟ ಇರಲಿಲ್ಲ, ಅದನ್ನು ತೋರಿಸ್ತಾನೆ ಬರ್ತಾ ಇದ್ರು. ಪ್ರತಿನಿತ್ಯ ದಿನ ನಾವು ಅದನ್ನು ಕುತ್ಕೊಂಡಾಗ ಬರೀ ಅದೇ ಓಡ್ತಾ ಇತ್ತು. ಅವರಲ್ಲಿದ್ದಾರೆ, ಅವ್ರು ರೀಲ್ಸಿಗೆ ಹಾಕೊಂಡಿದ್ದಾರೆ, ಹೋಗೋಕ್ಕಾಗ್ತಿಲ್ಲ, ಬಸ್ ಸಂಪರ್ಕ ಇಲ್ಲ, ಲಾಕ್ಡೌನ್ ಆಗಿದೆ. ಹೌದು. ಸೊ ನಾವು ಸಾವಿರಾರು ಜನನ ನೋಡಿದ್ವಿ. ಒಬ್ಬ ವ್ಯಕ್ತಿ ನಾರ್ತ್ ಕರ್ನಾಟಕದಿಂದ ಬಂದಾಗ ಮೆಜೆಸ್ಟಿಕ್ಕಲ್ಲಿ ಆತನ ಯಾವುದೋ ಒಂದು ಪ್ರಾಪರ್ಟಿ ಇದ್ರ ಮೇಲೆ ಬರ್ತಾನೆ ಕೆಲಸದ ಮೇಲೆ. ಸೊ ಸೈಟ್ ಪೇಪರು ಪ್ರತಿಯೊಂದು ಅವನದೇನಿತ್ತು ಅದಷ್ಟು ಸ್ಟಫ್ ಅದು ಅಷ್ಟು ಖಾಲಿಯಾಗಿ ಹೋಗಿತ್ತು. ಅಂದರೆ ಕದ್ಕೊಂಡೇ ಹೋಗ್ಬಿಟ್ಟಿದ್ರು. ಅವನ್ನೆಲ್ಲ ಪಾಪ ಹಾಕಿ ಇಟ್ಟು ರೈಲ್ವೆ ಸ್ಟೇಷನ್ ಮಲಗಿರ್ತಾನೆ. ಅವನು ತಂದಿರೋ ಬ್ಯಾಗ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಚೆಕ್ ಇಲ್ಲ, ಪರ್ಸ್ ಇಲ್ಲ, ಆತನದ್ದು ಮೊಬೈಲ್ ಇಲ್ಲ, ಊರಿಗೆ ಸಂಪರ್ಸೋಕ್ಕೆ ಏನು ಮಾಡ್ತಾನೆ. ಸೊ ಅವನೇನು ಮಾಡ್ಬಿಟ್ಟ, ಲಾಕ್ಡೌನ್ ಆಗೋವರೆಗೂ ಅವನಲ್ಲೇ ಉಳ್ಕೊಳ್ಬೇಕಾದ್ ಬಂತು. ಸೊ ಆವಾಗ ನಾವು ಫುಡ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಕೈಲಾಗಿದ್ದು ಮಾಡೋಣ ಅಂತ. ಈ ಥರ ನೀವು ನ್ಯೂಸ್ಗಳನ್ನೆಲ್ಲ ಕೇಳಿದಾಗ ನಿಮಗೆ ಸ್ವಲ್ಪ ಮನಸ್ಸಿಗೆ ಟಚ್ ಆಗಿ, ಅಥವಾ ಲೈಕ್ ಸೊ ಸಮಾಜ ಸೇವೆ ಮಾಡಲೇಬೇಕು ಅಂತ ನೀವು ಮೊದಲಿಂದ ಇತ್ತ, ಅಥವಾ ಇಲ್ಲ ದಿಸ್ ಇಸ್ ದ ಟೈಮ್ ಟು ಆಕ್ಟ್ ಅಂತ ನೀವೇನಾದ್ರು ಡಿಸಿಷನ್ ತೊಗೊಂಡು? ಇಲ್ಲ, ಆ್ಯಕ್ಚುಲಿ ಸಹಾಯ ಅಂದರೆ ನಮ್ಮ ಕೈ ಆಗಲಿ ನಮ್ಮ ಕಾಲಾಗಲಿ ಒಂದು ಹೆಜ್ಜೆ ಮುಂದೆನೇ ಇರುತ್ತೆ ಯಾವಾಗಲೂ ಸೊಸೈಟಿಗೆ ಅಂತಂದರೆ. ಅದು ಯಾವುದೇ ಒಂದು ವಿಚಾರ ಆಗಿರ್ಬೋದು. ಸೊ ನಾವು ರಿಸ್ಕ್ ತೊಗೊಂಡಾದ್ರೂ ಪರವಾಗಿಲ್ಲ, ನಮ್ಮ ಕೈಲಾಗಿದ್ದು ಮಾಡೋ ಅಂಥ ಕೆಲಸ ಯಾವಾಗಲೂ ಮೈಂಡಿಗೆ ಬಂದೇ ಬರುತ್ತೆ ನಮಗೆ. ಸೊ ಹಂಗಾಗಿ ಆಮೇಲೆ ನನ್ನ ಕಮ್ಯುನಿಟಿ ಅವರು ಹೆಲ್ಪ್ ಮಾಡ್ತಾರೆ ನನಗೆ. ಸೊ ಜೊತೆ ಕೈ ಜೋಡಿಸಿ ನಮ್ಮ ಮನೆಗೆ ಭಟ್ರು ಕರೆಸಿ ರಾತ್ರಿಯಲ್ಲಿ ಅಡುಗೆ ಮಾಡಿಸಿ ನಮ್ಮ ಕೈಲಾಗಿದ್ದ ದುಡ್ಡು ನಾವು ಫಸ್ಟ್ ಹಾಕಿದ್ದು. ಆಮೇಲೆ ಅದು ಫಂಡ್ ಬೇರೆ ಬೇರೆ ಕಡೆಯಿಂದ ಬಂತು ಬಿಡಿ. ಸೂಪರ್. ಸೊ ಅದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅದು ನಾವು ಒಂದು ಕಡೆ ಹೇಳಿದ್ರೆ ಅದೃಷ್ಟ ಅನ್ಬೋದು. ಸೊ ಬ್ಯಾಂಗ್ಳೂರಲ್ಲಿ ಫಸ್ಟ್ ಬೈಕಿಂಗ್ ಕಮ್ಯುನಿಟಿ ಟು ಸರ್ವ್ ಕೋವಿಡ್ ಆ್ಯಂಡ್ ವರ್ಕ್ ಆ್ಯಸ್ ಎನ್ ಕೋವಿಡ್ ವಾರಿಯರ್ಸ್. ಸೊ ಒಂದು ದಿನಕ್ಕೆ 600 to 700 ಜನಕ್ಕೆ ಊಟ ಹಾಕ್ತಿದ್ವಿ. ಸ್ಟ್ರೀಟ್ ಡಾಗ್ಸ್ಗೆ ಹಾಕ್ತಾ ಇದ್ವಿ, ತುಂಬ ಸ್ಟ್ರೀಟ್ ಡಾಗ್ಸ್ಗೆ ಹಾಕಿದ್ವಿ. ಯಾಕೆಂದರೆ ಅವಾಗ ಹೋಟ್ಲುಗಳಿದ್ರೆ ನಾಯಿಗಳು ತಿಂತಿತ್ತು. ಈಗ ಜನಕ್ಕೆ ತಿನ್ನಕ್ಕಿಲ್ಲ, ನಾಯಿಗಳಿಗೆಲ್ಲ ಹಾಕ್ತಾರೆ. ಹೌದು. ಸೊ ಇದನ್ನೆಲ್ಲ ಕಣ್ಣಾರೆ ನೋಡಿದಂಥ ದೃಶ್ಯಗಳು. ಒಬ್ಬ ಶ್ರೀಮಂತ, ಒಬ್ಬ ಬಡವ ಒಂದೇ ತಟ್ಟೆಯಲ್ಲಿ ತುಗ್ದಂಗೆ ಕೋವಿಡ್ ಕೋವಿಡಲ್ಲಿ. ಹೌದು. ಎಲ್ಲರೂ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನೇನೇ ಪವರ್ ಇದ್ರು ಪವರ್ಲೆಸ್, ನೀನ ಹತ್ರ ಎಷ್ಟೇ ದುಡ್ಡಿದ್ರು ಮನಿಲೆಸ್. ರೈಟ್. ಸೊ ಇದು ದೇವರು ಎಲ್ಲರಿಗೂ ಒಂದು ಪಾಠ ಕಲಿಸಿ ಹೋದ. ನಿನ್ನ ಹತ್ರ ಏನಿದ್ರು ಆಗಲ್ಲ, ಆಗತ್ತೆ ಅಂದ್ರೆ ಮಾಡಿ ನೋಡು. ಕೋವಿಡ್ ಬಂದ ಮೇಲೆ ಎಷ್ಟೊಂದು ಜನರ ಲೈಫೇ ಚೇಂಜ್ ಆಗ್ಬಿಟ್ಟಿದೆ. ಕೋವಿಡ್ ಭಾಳಷ್ಟು ಜನಕ್ಕೆ ಅಫೆಕ್ಟು ಮಾಡಿದೆ. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಆನ್ ಆಲ್, ಭಾಳಷ್ಟು ಜನ ಸಫರ್ ಮಾಡಿದ್ರು. ಬಟ್ ಕೋವಿಡ್ ಟೈಮ್ನಲ್ಲಿ ಬಿಸ್ನೆಸ್ ಕೆಲವರು ಸ್ಟಾರ್ಟ್ ಮಾಡಿದವರು ಒಳ್ಳೆ ಬಿಸ್ನೆಸ್ ಕೂಡ ಬಿಲ್ಡ್ ಮಾಡಿದ್ದಾರೆ ಆ ಟೈಮಲ್ಲಿ. ಸೊ ಕೆಲವರು ಎಷ್ಟೋ ಜನ ಬಿಸ್ನೆಸ್ಸು ಬಿಲ್ಡ್ ಮಾಡಿದ್ದಾರೆ, ಅಷ್ಟೇ ಜನ ಕುಗ್ಗೋಗಿದ್ದಾರೆ. ಹೌದು. ಸೊ ಮಿಡ್ಲ್ ಕ್ಲಾಸಲ್ಲಿ ಇರೋರು ತುಂಬ ಏಟ್ ತಿಂದರು, ಸಿಕ್ಕಾಪಟ್ಟೆ ಏಟ್ ತಿಂದರು. ರೈಟ್. ಬಡವರಾಗಿ ಉಳ್ಕೊಂಡ್ಬಿಟ್ರು. ಅವ್ರಿಗೆ ಅವತ್ತೂ ಇರಲಿಲ್ಲ, ಅವಾಗೂ ಇರಲಿಲ್ಲ. ಏನೇನೊಂದು ತುತ್ತು ಕಡಿಮೆ ಆಗಿರ್ಬೋದು ಅಷ್ಟೇ, ತಿನ್ನಕ್ಕೇನು ಕೊರತೆ ಇರಲಿಲ್ಲ.